ಆಡಿದಂಥ ಆಟಕ್ಕೆ ಎಲ್ಲ ಬಿಗ್ ಬಾಸ್ ಸ್ಪರ್ಧಿಗಳು ಕೂಡ ಎಲಿಮಿನೇಟ್ ಆಗಿ ರೆಸಾರ್ಟ್ ಹೋಗಿದ್ರು. ಬಿಗ್ ಬಾಸ್ ಕತೆ ಸರ್ಕಾರ ಅಂಗಳದಲ್ಲಿ ಹಲ್ಚಲ್ ಎಬ್ಬಿಸ್ತಾ ಇದೆಯಂತೆ. ಈಗ ಕಿಚ್ಚ ಎಂಟ್ರಿ ಆಗಿ ಆ ನಂತರದಲ್ಲಿ ರಿಯಲ್ ಗೇಮ್ ಕೂಡ ಶುರುವಾಗಿತ್ತು. ಈ ಬೆನ್ನಲ್ಲಿ ರಾತ್ರೋರಾತ್ರಿ ಅರಮನೆಯ ಗೇಟ್ ಕೂಡ ಈಗ ಓಪನ್ ಆಗಿದ್ದಾಯಿತು. ಹಾಗಾದರೆ ಬಿಗ್ ಬಾಸ್ ಮನೆ ಓಪನ್ ಹೈ ಡ್ರಾಮಾ ಹೇಗಿತ್ತು? ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಬಿಗ್ ಬಾಸ್ ಕಳೆದ 2 ದಿನದಿಂದ ನಡೆಯುತ್ತಿದ್ದ ಜಂಟಿ ಒಂಟಿಯಾಟಕ್ಕೆ ಬ್ರೇಕ್ ಬಿದ್ದಿದೆ. ಪರಿಸರ ಇಲಾಖೆ ಪೊಲೀಸರ ಒಗ್ಗಟ್ಟಿನ ಆಟಕ್ಕೆ ಕಿಚ್ಚನ ಎಂಟ್ರಿ ಬ್ರೇಕ್ ಹಾಕಿದೆ. ಬಿಡದಿಯಲ್ಲಿ ಶುರುವಾಗಿದ್ದ ನಟ್ಟು ಬೋಲ್ಟ್ ಆಟ ಮಧ್ಯರಾತ್ರಿ ಅಂತ್ಯಗೊಂಡಿದೆ. ಡಿಕೆಶಿ ಬಾದ್ಶಾ ಮಾತುಕತೆ ಮೂಲಕ ಕತ್ತಲ ಮನೆಯಾಗಿದ್ದ ಬಿಗ್ ಹೌಸ್ ಕಲರ್ಫುಲ್ ಆಗಿದೆ. ಮತ್ತೆ ರಾತ್ರೋರಾತ್ರಿ ರೆಸಾರ್ಟ್ನಿಂದ ಸ್ಪರ್ಧಿಗಳು ಬಿಗ್ ಬಾಸ್ ಮನೆಗೆ ಎಂಟ್ರಿಯಾಗಿದ್ದಾರೆ. ಬಿಗ್ ಬಾಸ್ಗೆ ರಿಲೀಫ್, ಜಾಲಿವುಡ್ಗೆ ಟೆನ್ಷನ್. ಕಿಚ್ಚನ ಎಂಟ್ರಿಗೆ ಲಾಕ್ ಓಪನ್, ಸ್ಪರ್ಧಿಗಳು ಖುಷ್. ಕರ್ನಾಟಕದ ಜನಪ್ರಿಯ ರಿಯಾಲಿಟಿ ಶೋ ಬಿಗ್ ಬಾಸ್ಗೆ ಎದುರಾಗಿದ್ದ ಬಿಗ್ ಸಮಸ್ಯೆ ಕ್ಲಿಯರ್ ಆಗಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ನಿರ್ದೇಶನದಂತೆ ಬೆಂಗಳೂರು ದಕ್ಷಿಣ ಡಿಸಿ ಯಶವಂತ್ ಗುರುಕರ್ ಜಾಲಿವುಡ್ನ ಗೇಟ್ ಬೀಗ ಓಪನ್ ಮಾಡಿದ್ದಾರೆ. ಕಿಚ್ಚನ ಎಂಟ್ರಿ ಬೆನ್ನಲ್ಲೇ ಬೃಹನ್ ನಾಟಕಕ್ಕೆ ಕೊನೆಗೂ ತೆರೆ. ಮಾಲಿನ್ಯ ನಿಯಂತ್ರಣ ಮಂಡಳಿ ಕೊಟ್ಟ ಶಾಕ್ಗೆ ಜಾಲಿವುಡ್ ಶೇಕ್ ಆಗಿತ್ತು. ದಿಕ್ಕೇ ತೋಚದಂತೆ ಕಂಗಾಲಾಗಿದ್ದ ಬಿಗ್ ಬಾಸ್ ಆಯೋಜಕರು ಕಿಚ್ಚನ ಮೂಲಕ ಡಿಕೆಶಿ ಮನವೊಲಿಸಿದ್ದಾರಂತೆ. ಅಲ್ಲದೆ ಡಿಕೆಶಿ ಟ್ವೀಟ್ ಮಾಡಿದ ಬೆನ್ನಲ್ಲೇ ಕಿಚ್ಚ ಸುದೀಪ್ ಸಹ ರೀಟ್ವೀಟ್ ಮಾಡಿ ಧನ್ಯವಾದ ತಿಳಿಸಿದ್ರು. ಹೀಗಾಗಿ ರಾತ್ರೋರಾತ್ರಿ ಬೀಗ ತೆಗೆಸಿ ಎದುರಾಗಿದ್ದ ಸಮಸ್ಯೆಯಿಂದ ಜಾಲಿವುಡ್ ಜಾರಿಕೊಂಡಿದೆ. ಬ್ರೇಕ್ನ ಬಳಿಕ ಇದೀಗ ಬಿಗ್ ಬಾಸ್ ಸೀಸನ್ 12ರ ಶೋ ಪುನಾರಂಭ ಆಗಿದ್ದು, ಸ್ಪರ್ಧಿಗಳು ಎಂದಿನಂತೆ ದೊಡ್ಡ ಮನೆಯಲ್ಲಿ ಅಸಲಿ ಆಟಕ್ಕಿಳಿದಿದ್ದಾರೆ. ದಿಕ್ಕೆ ತೋಚದಂತೆ ರೆಸಾರ್ಟ್ನಲ್ಲಿ ಬೀಡು ಬಿಟ್ಟಿದ್ದ ಸ್ಪರ್ಧಿಗಳು ಈಗ ಮತ್ತೆ ದೊಡ್ಡ ಮನೆಗೆ ಎಂಟ್ರಿ ಕೊಟ್ಟು ನಿಟ್ಟುಸಿರು ಬಿಟ್ಟಿದ್ದಾರೆ. ಜಾಲಿವುಡ್ ಸ್ಟುಡಿಯೋಗೆ ನುಗ್ಗಿದ ಕನ್ನಡ ಸಂಘಟನೆಗಳು. ಮಳೆ ನಿಂತರೂ ಮರದ ಹನಿ ನಿಲ್ಲಲ್ಲ ಅನ್ನೋ ಹಾಗೆ ವಿವಾದ ಅಂತ್ಯವಾಗಿದ್ದರೂ ಕೆಲ ಕನ್ನಡಪರ ಸಂಘಟನೆಗಳು ಬಿಗ್ ಬಾಸ್ಗೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ಬಿಡದಿಯ ಜಾಲಿವುಡ್ ಸ್ಟುಡಿಯೋ ಗೇಟ್ ಹತ್ತಿ ಪ್ರತಿಭಟನೆ ನಡೆಸಿ ಹೈ ಡ್ರಾಮಾ ಮಾಡಿದ್ರು. ಇನ್ನು ಕನ್ನಡ ಪರ ಸಂಘಟನೆ ಹೋರಾಟ ತಾರಕಕ್ಕೇರ್ತಿದ್ದಂತೆ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದ್ರು. ಅಷ್ಟೇ ಅಲ್ಲದೆ ಜಾಲಿವುಡ್ ಸ್ಟುಡಿಯೋದೊಳಗೆ ಹೋದ ಕಾರ್ಯಕರ್ತರನ್ನು ಸಹ ವಶಕ್ಕೆ ಪಡೆಯಲಾಗಿತ್ತು. ಮಹಿಳಾ ಕಾರ್ಯಕರ್ತರು ಒಳಗಡೆ ಹೋದವರು ಈಗ ಹೊರಗಡೆ ಅವರನ್ನ ಕರೆದುಕೊಂಡು ಹೋಗ್ತಾ ಇರುವ ದೃಶ್ಯ ತಾವು ನೋಡ್ತಾ ಇದ್ದೀರಲ್ಲ. ಪೊಲೀಸರು ಕೂಡ ಇದ್ದಾರೆ. ಶಂಕರ್ ನಾಯಕ್ ಅವರ ನೇತೃತ್ವದಲ್ಲಿ ಪೊಲೀಸ್ ಅಧಿಕಾರಿಗಳ ತಂಡ, ಮಹಿಳಾ ಸಿಬ್ಬಂದಿಗಳು ಕೂಡ ಆಗಮಿಸಿದ್ದಾರೆ. ಪ್ರವೀಣ್ ಸಲಗನಹಳ್ಳಿ, ಫಿಲಂ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಬಿಗ್ ಬಾಸ್ ಹೈ ಡ್ರಾಮಾಗೆ ರಾತ್ರೋರಾತ್ರಿ ತಾರ್ಕಿಕ ಅಂತ್ಯ ಸಿಕ್ಕಿದೆ. ಪರಿಸರ ಇಲಾಖೆ ಆಡಿದಂಥ ಆಟಕ್ಕೆ ಎಲ್ಲ ಬಿಗ್ ಬಾಸ್ ಸ್ಪರ್ಧಿಗಳು ಕೂಡ ಎಲಿಮಿನೇಟ್ ಆಗಿ ರೆಸಾರ್ಟ್ ಹೋಗಿದ್ರು. ಬಿಗ್ ಬಾಸ್ ಕತೆ ಸರ್ಕಾರ ಅಂಗಳದಲ್ಲಿ ಹಲ್ಚಲ್ ಎಬ್ಬಿಸ್ತಾ ಇದೆಯಂತೆ. ಈಗ ಕಿಚ್ಚ ಎಂಟ್ರಿ ಆಗಿ ಆ ನಂತರದಲ್ಲಿ ರಿಯಲ್ ಗೇಮ್ ಕೂಡ ಶುರುವಾಗಿತ್ತು. ಈ ಬೆನ್ನಲ್ಲಿ ರಾತ್ರೋರಾತ್ರಿ ಅರಮನೆಯ ಗೇಟ್ ಕೂಡ ಈಗ ಓಪನ್ ಆಗಿದ್ದಾಯಿತು. ಹಾಗಾದರೆ ಬಿಗ್ ಬಾಸ್ ಮನೆ ಓಪನ್ ಹೈ ಡ್ರಾಮಾ ಹೇಗಿತ್ತು? ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಬಿಗ್ ಬಾಸ್ ಕಳೆದ 2 ದಿನದಿಂದ ನಡೆಯುತ್ತಿದ್ದ ಜಂಟಿ ಒಂಟಿಯಾಟಕ್ಕೆ ಬ್ರೇಕ್ ಬಿದ್ದಿದೆ.
ಪರಿಸರ ಇಲಾಖೆ ಪೊಲೀಸರ ಒಗ್ಗಟ್ಟಿನ ಆಟಕ್ಕೆ ಕಿಚ್ಚನ ಎಂಟ್ರಿ ಬ್ರೇಕ್ ಹಾಕಿದೆ. ಬಿಡದಿಯಲ್ಲಿ ಶುರುವಾಗಿದ್ದ ನಟ್ಟು ಬೋಲ್ಟ್ ಆಟ ಮಧ್ಯರಾತ್ರಿ ಅಂತ್ಯಗೊಂಡಿದೆ. ಡಿಕೆಶಿ ಬಾದ್ಶಾ ಮಾತುಕತೆ ಮೂಲಕ ಕತ್ತಲ ಮನೆಯಾಗಿದ್ದ ಬಿಗ್ ಹೌಸ್ ಕಲರ್ಫುಲ್ ಆಗಿದೆ. ಮತ್ತೆ ರಾತ್ರೋರಾತ್ರಿ ರೆಸಾರ್ಟ್ನಿಂದ ಸ್ಪರ್ಧಿಗಳು ಬಿಗ್ ಬಾಸ್ ಮನೆಗೆ ಎಂಟ್ರಿಯಾಗಿದ್ದಾರೆ. ಬಿಗ್ ಬಾಸ್ಗೆ ರಿಲೀಫ್, ಜಾಲಿವುಡ್ಗೆ ಟೆನ್ಷನ್. ಕಿಚ್ಚನ ಎಂಟ್ರಿಗೆ ಲಾಕ್ ಓಪನ್, ಸ್ಪರ್ಧಿಗಳು ಖುಷ್. ಕರ್ನಾಟಕದ ಜನಪ್ರಿಯ ರಿಯಾಲಿಟಿ ಶೋ ಬಿಗ್ ಬಾಸ್ಗೆ ಎದುರಾಗಿದ್ದ ಬಿಗ್ ಸಮಸ್ಯೆ ಕ್ಲಿಯರ್ ಆಗಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ನಿರ್ದೇಶನದಂತೆ ಬೆಂಗಳೂರು ದಕ್ಷಿಣ ಡಿಸಿ ಯಶವಂತ್ ಗುರುಕರ್ ಜಾಲಿವುಡ್ನ ಗೇಟ್ ಬೀಗ ಓಪನ್ ಮಾಡಿದ್ದಾರೆ. ಕಿಚ್ಚನ ಎಂಟ್ರಿ ಬೆನ್ನಲ್ಲೇ ಬೃಹನ್ ನಾಟಕಕ್ಕೆ ಕೊನೆಗೂ ತೆರೆ. ಮಾಲಿನ್ಯ ನಿಯಂತ್ರಣ ಮಂಡಳಿ ಕೊಟ್ಟ ಶಾಕ್ಗೆ ಜಾಲಿವುಡ್ ಶೇಕ್ ಆಗಿತ್ತು. ದಿಕ್ಕೇ ತೋಚದಂತೆ ಕಂಗಾಲಾಗಿದ್ದ ಬಿಗ್ ಬಾಸ್ ಆಯೋಜಕರು ಕಿಚ್ಚನ ಮೂಲಕ ಡಿಕೆಶಿ ಮನವೊಲಿಸಿದ್ದಾರಂತೆ. ಅಲ್ಲದೆ ಡಿಕೆಶಿ ಟ್ವೀಟ್ ಮಾಡಿದ ಬೆನ್ನಲ್ಲೇ ಕಿಚ್ಚ ಸುದೀಪ್ ಸಹ ರೀಟ್ವೀಟ್ ಮಾಡಿ ಧನ್ಯವಾದ ತಿಳಿಸಿದ್ರು. ಹೀಗಾಗಿ ರಾತ್ರೋರಾತ್ರಿ ಬೀಗ ತೆಗೆಸಿ ಎದುರಾಗಿದ್ದ ಸಮಸ್ಯೆಯಿಂದ ಜಾಲಿವುಡ್ ಜಾರಿಕೊಂಡಿದೆ. ಸಣ್ಣ ಬ್ರೇಕ್ನ ಬಳಿಕ ಇದೀಗ ಬಿಗ್ ಬಾಸ್ ಸೀಸನ್ 12ರ ಶೋ ಪುನಾರಂಭ ಆಗಿದ್ದು, ಸ್ಪರ್ಧಿಗಳು ಎಂದಿನಂತೆ ದೊಡ್ಡ ಮನೆಯಲ್ಲಿ ಅಸಲಿ ಆಟಕ್ಕಿಳಿದಿದ್ದಾರೆ. ದಿಕ್ಕೆ ತೋಚದಂತೆ ರೆಸಾರ್ಟ್ನಲ್ಲಿ ಬೀಡು ಬಿಟ್ಟಿದ್ದ ಸ್ಪರ್ಧಿಗಳು ಈಗ ಮತ್ತೆ ದೊಡ್ಡ ಮನೆಗೆ ಎಂಟ್ರಿ ಕೊಟ್ಟು ನಿಟ್ಟುಸಿರು ಬಿಟ್ಟಿದ್ದಾರೆ. ಜಾಲಿವುಡ್ ಸ್ಟುಡಿಯೋಗೆ ನುಗ್ಗಿದ ಕನ್ನಡ ಸಂಘಟನೆಗಳು. ಮಳೆ ನಿಂತರೂ ಮರದ ಹನಿ ನಿಲ್ಲಲ್ಲ ಅನ್ನೋ ಹಾಗೆ ವಿವಾದ ಅಂತ್ಯವಾಗಿದ್ದರೂ ಕೆಲ ಕನ್ನಡ ಪರ ಸಂಘಟನೆಗಳು ಬಿಗ್ ಬಾಸ್ಗೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ಬಿಡದಿಯ ಜಾಲಿವುಡ್ ಸ್ಟುಡಿಯೋ ಗೇಟ್ ಹತ್ತಿ ಪ್ರತಿಭಟನೆ ನಡೆಸಿ ಹೈ ಡ್ರಾಮಾ ಮಾಡಿದ್ರು. ಇನ್ನು ಕನ್ನಡ ಪರ ಸಂಘಟನೆ ಹೋರಾಟ ತಾರಕಕ್ಕೇರ್ತಿದ್ದಂತೆ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದ್ರು. ಅಷ್ಟೇ ಅಲ್ಲದೆ ಜಾಲಿವುಡ್ ಸ್ಟುಡಿಯೋದೊಳಗೆ ಹೋದ ಕಾರ್ಯಕರ್ತರನ್ನು ಸಹ ವಶಕ್ಕೆ ಪಡೆಯಲಾಗಿತ್ತು. ಮಹಿಳಾ ಕಾರ್ಯಕರ್ತರು ಒಳಗಡೆ ಹೋದವರು ಈಗ ಹೊರಗಡೆ ಅವರನ್ನ ಕರೆದುಕೊಂಡು ಹೋಗ್ತಾ ಇರುವ ದೃಶ್ಯ ತಾವು ನೋಡ್ತಾ ಇದ್ದೀರಲ್ಲ. ಪೊಲೀಸರು ಕೂಡ ಇದ್ದಾರೆ. ಶಂಕರ್ ನಾಯಕ್ ಅವರ ನೇತೃತ್ವದಲ್ಲಿ ಪೊಲೀಸ್ ಅಧಿಕಾರಿಗಳ ತಂಡ, ಮಹಿಳಾ ಸಿಬ್ಬಂದಿಗಳು ಕೂಡ ಆಗಮಿಸಿದ್ದಾರೆ. ಪ್ರವೀಣ್ ಸಲಗನಹಳ್ಳಿ, ಫಿಲಂ ಬ್ಯೂರೋ, ರಿಪಬ್ಲಿಕ್ ಕನ್ನಡ.